ಹೆಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ಹೊಸ ಗಾಡಿ ತಗೊಳಕ್ಕೆ ಹೋದರೆ ನಿಮಗೆ ಗೇರ್ ಬಾಕ್ಸಲ್ಲಿ ತುಂಬ ಆಪ್ಷನ್ ಇರುತ್ತೆ. ಮ್ಯಾನ್ಯುಯಲ್, ಆಟೋಮೆಟಿಕ್, ಹಾಗೆ IMT ಮತ್ತೊಂದು AMT ಅಂತ ಇದೆ. ನೀವು ತುಂಬ ಕನ್ಫ್ಯೂಸ್ ಆಗಿರ್ತೀರಾ ಯಾವ ಗೇರ್ ಬಾಕ್ಸ್ ತೊಗೊಳ್ಬೇಕು ಅಂತ. ನೀವು ಶೋರೂಮಲ್ಲಿ ಗಾಡಿ ಹೇಗೋ ಸೆಲೆಕ್ಟ್ ಮಾಡ್ತೀರಾ, ಆದರೆ ಗೇರ್ ಬಾಕ್ಸ್ ಮ್ಯಾನ್ಯುಯಲ್ ಮತ್ತು ಆಟೋಮೆಟಿಕಲ್ಲಿ ಹೆಚ್ಚಿನದಾಗಿ ಎಲ್ಲರೂ ಕನ್ಫ್ಯೂಸ್ ಆಗ್ತಾರೆ. ಈ ವಿಡಿಯೋದಲ್ಲಿ ನಾವು ಎಲ್ಲ ಗೇರ್ ಬಾಕ್ಸಲ್ಲಿ ಏನೇನು ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್ ಇದೆ, ಹಾಗೆ ನಿಮ್ಗೆ ಯಾವುದು ಯೂಸ್ ಆಗುತ್ತೆ ಒಳ್ಳೆ ಅಂತ ಡಿಸ್ಕಸ್ ಮಾಡ್ತಾ ಇದ್ವಿ. ಮೊದಲನೇದಾಗಿ ನಾವು ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ಬಗ್ಗೆ ಹೇಳ್ತೇನೆ. ಮ್ಯಾನ್ಯುಯಲ್ ಗೇರ್ ಬಾಕ್ಸಲ್ಲಿ ನಿಮಗೆ ಎಕ್ಸ್ಲೇಟರ್, ಬ್ರೇಕ್, ಕ್ಲಚ್ 3 ಇರುತ್ತೆ ಮತ್ತು ಮ್ಯಾನ್ಯುಯಲ್ ಗೇರ್ ಇರುತ್ತೆ. ಇದರಲ್ಲಿ ಏನು ಅಂದರೆ ನೀವೇ ಕ್ಲಚ್ ಪ್ರೆಸ್ ಮಾಡ್ತೀರಾ, ನೀವೇ ಫಸ್ಟ್ ಗೇರ್ ಹಾಕ್ತೀರಾ, ಹಾಗೆ ಕ್ಲಚ್ ರಿಲೀಸ್ ಮಾಡ್ತೀರಾ, ಎಕ್ಸ್ಲೇಟರ್ ಕೊಟ್ಟು ಮೂವ್ ಮಾಡ್ತೀರಾ, ಮತ್ತೆ ಕ್ಲಚ್ನ ಪ್ರೆಸ್ ಮಾಡಿ ಮತ್ತೆ ಸೆಕೆಂಡ್ ಗೇರ್ ಹಾಕ್ತೀರಾ. ಹಾಗೆ ಎಲ್ಲದು ನಿಮ್ಮ ಕಂಟ್ರೋಲಲ್ಲೇ ಇರುತ್ತೆ, ಎಲ್ಲ ನೀವೇ ಮಾಡ್ತಾ ಇರ್ತೀರಾ. ಇದರಲ್ಲಿ ಏನಂದರೆ ನಿಮ್ಮದು ಮೈಲೇಜ್ ಏನಿದೆ ಒಳ್ಳೆ ಬರುತ್ತೆ. ಯಾಕಂದರೆ ಈಗ ನೀವು ಎಕ್ಸ್ಲೇಟರ್ ಏನು ಕೊಡ್ತೀರಲ್ಲ, ಲೋ RPM ಅಲ್ಲಿ ನೀವು ಗೇರ್ ಚೇಂಜ್ ಮಾಡ್ತಾ ಇದ್ರೆ ಮೈಲೇಜ್ ಜಾಸ್ತಿ ಬರ್ತದೆ. ಹೈ RPM ಅಲ್ಲಿ ಗೇರ್ ಚೇಂಜ್ ಮಾಡಿದ್ರೆ ಮೈಲೇಜ್ ಕಡಿಮೆ ಆಗುತ್ತೆ. ಹೈ RPM ಅಂದರೆ ನೀವೀಗ ಎಕ್ಸ್ಲೇಟ್ ಮಾಡ್ತೀರಲ್ಲ, ಎಕ್ಸ್ಲೇಟರ್ ಕೊಟ್ಟಾಗ ಕೆಲವರು ಎಂತ ಮಾಡ್ತಾರೆ, ಫುಲ್ ಎಕ್ಸ್ಲೇಟರ್ ಕೊಟ್ಟು ಗೇರ್ ಚೇಂಜ್ ಮಾಡ್ತಾರೆ. ಕೆಲವರು ಸ್ಮೂತಾಗಿ ಸ್ವಲ್ಪ ಎಕ್ಸ್ಲೇಟರ್ ಮಾಡಿ ಒಂದು 2000 RPM ತನಕ, 1500 2000 RPM ಅಷ್ಟರ ತನಕ ರೈಸ್ ಮಾಡಿ ಮಾತ್ರ ಗೇರ್ ಚೇಂಜ್ ಮಾಡ್ತಾರೆ. ಕೆಲವರು 4000 to 5000 RPM ಅಲ್ಲೂ ರೈಸ್ ಮಾಡಿ ಗೇರ್ ಚೇಂಜ್ ಮಾಡ್ತಾರೆ. ನೀವು ಜಾಸ್ತಿ RPM ಅಲ್ಲಿ ಗೇರ್ ಚೇಂಜ್ ಮಾಡಿದಾಗ ನಿಮ್ಮದು ಮೈಲೇಜ್ ಕಡಿಮೆ ಆಗ್ತದೆ. ಇದರ ಅಡ್ವಾಂಟೇಜ್ ಏನಂದರೆ ಎಲ್ಲ ನಿಮ್ಮ ಕಂಟ್ರೋಲಲ್ಲೇ ಇರುತ್ತೆ, ನೀವು ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ನೀವು ಮೈಲೇಜ್ ಜಾಸ್ತಿ ಬೇಕಂದರೆ ನೀವು ಆರಾಮಾಗಿ ಸ್ಮೂತಾಗಿ ಓಡಿಸಿದ್ರೆ ಮೈಲೇಜ್ ಜಾಸ್ತಿ ಬರ್ತದೆ. ಅದೇ ನೀವೇನಾದರೂ ಸ್ವಲ್ಪ ಈ ಜಾಸ್ತಿ ಜನ ಸ್ಪೀಡ್ ಓಡಿಸೋರೆಲ್ಲ ಇರ್ತಾರೆ, ಅವರೆಲ್ಲ ಆದರೆ ಮೈಲೇಜ್ ಕಡಿಮೆ ಆಗ್ತದೆ. ಇದು ತುಂಬ ಇಂಜಿನ್ ರಿಲಯಬಲ್ ಇರುತ್ತೆ ಇದು ಗೇರ್ ಬಾಕ್ಸ್, ಮತ್ತು ಕಾಸ್ಟ್ ಸಹಿತ ಕಡಿಮೆ. ಯಾಕಂದರೆ ಆಟೋಮೆಟಿಕ್ ಆದರೆ ನಿಮಗೆ ಕಾಸ್ಟ್ ಜಾಸ್ತಿ ಆಗ್ತದೆ ನಾರ್ಮಲ್ ಗೇರ್ ಬಾಕ್ಸ್ಗಿಂತ. ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ಅಡ್ವಾಂಟೇಜ್ ಏನಂದ್ರೆ, ಮೊದಲನೇದು ಇದರದ್ದು ಮೈಲೇಜ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಕಂಪೇರ್ ಮಾಡಿದ್ರೆ ಆಟೋಮೆಟಿಕ್ ಮತ್ತು IMTನೆಲ್ಲ ಕಂಪೇರ್ ಮಾಡಿದ್ರೆ. ಎರಡನೇದು ಏನಂದರೆ ಇದು ತುಂಬ ರಿಲಯಬಲ್ ಇದೆ, ಜಾಸ್ತಿ ಟೈಮ್ ಬರುತ್ತೆ, ಮೇಂಟೆನೆನ್ಸ್ ಎಲ್ಲ ತುಂಬ ಕಡಿಮೆ. ಮತ್ತು ನೀವು ಇದನ್ನು ಜಾಸ್ತಿ ಯಾರು ತೊಗೊಳ್ತೀರಾ ಅಂದರೆ, ನೀವು ಹೈವೇ ಜಾಸ್ತಿ ರನ್ ಮಾಡ್ತೀರಲ್ಲ, ಗೇರೆಲ್ಲ ಜಾಸ್ತಿ ಚೇಂಜ್ ಮಾಡೋದಿರೋದಿಲ್ಲ, ತುಂಬ ಲಾಂಗ್ ಜರ್ನಿ ಮಾಡ್ತೀರಾ ಅಂದರೆ ನಿಮಗೆ ಮ್ಯಾನ್ಯುಯಲ್ ಗೇರ್ ಬಾಕ್ಸೇ ಒಳ್ಳೆ ಆಗುತ್ತೆ. ಯಾಕಂದರೆ ಮೈಲೇಜ್ ಸಹಿತ ಒಳ್ಳೆ ಬರ್ತದೆ, ಜಾಸ್ತಿ ನೀವು ಗೇರ್ ಚೇಂಜ್ ಮಾಡೋ ಅವಶ್ಯಕತೆಯೂ ಇಲ್ಲ. ಈಗ ನೆಕ್ಸ್ಟು ಗೇರ್ ಬಾಕ್ಸ್ ಬಗ್ಗೆ ಹೇಳೋದಾದರೆ IMT ಅಂತ. IMT ಗೇರ್ ಬಾಕ್ಸ್ ಇದು ಏನು ಹೊಸ ಗೇರ್ ಬಾಕ್ಸ್ ಅಲ್ಲ, ಮೊದಲೇ ಇದನ್ನ ಸೆಮಿ ಆಟೋಮೆಟಿಕ್ ಅಂತಲೂ ಕರಿತಾ ಇದ್ರು. ಹ್ಯುಂಡೈ ಮತ್ತು ಕಿಯಾ ಕಂಪ್ನಿಯವರು ಇಂಡಿಯಾದಲ್ಲಿ ಈಗ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನಿಮಗೆ ವೆನ್ಯೂ ಮತ್ತು ಕ್ರೆಟಾ ಅದರಲ್ಲೆಲ್ಲ ಸಿಗ್ಬೋದು ನಿಮಗೆ IMT ಅಂತ. IMT ಅಂದರೆ ಅತ್ಲ ಮ್ಯಾನ್ಯುಯಲ್ಲು ಅಲ್ಲ, ಇತ್ಲ ಆಟೋಮೆಟಿಕ್ಕು ಅಲ್ಲ, ಎರಡು ಕಾಂಬಿನೇಷನ್ ಅಂತ ಹೇಳ್ಬೋದು. ಯಾಕಂದರೆ ಇದರಲ್ಲಿ ಮ್ಯಾನ್ಯುಯಲ್ ಗೇರ್ ಬಾಕ್ಸೇ ಇರುತ್ತೆ, ಆದರೆ ಕ್ಲಚ್ ಇರೋದಿಲ್ಲ. ನೀವು ಕನ್ಫ್ಯೂಸ್ ಆಗಿರ್ತೀರ, ಕ್ಲಚ್ ಇಲ್ಲದೆ ಹೇಗೆ ಮ್ಯಾನ್ಯುಯಲ್ ಓಡಿಸೋದು ಅಂತ. ಇದರಲ್ಲಿ ಏನಂದ್ರೆ ನೀವು ಗಾಡಿ ಸ್ಟಾರ್ಟ್ ಮಾಡ್ತೀರಾ, ಬ್ರೇಕ್ನ ಪ್ರೆಸ್ ಮಾಡ್ತೀರಾ, ಈ ನಾರ್ಮಲ್ ಮ್ಯಾನ್ಯುಯಲಲ್ಲಿ ಹೇಗೆ ಗೇರ್ ಚೇಂಜ್ ಮಾಡ್ತೀರೋ ಅದೇ ಥರ ಫಸ್ಟ್ ಗೇರ್ ಹಾಕ್ತೀರಾ, ಹಾಗೆ ಬ್ರೇಕ್ ಬಿಟ್ಟರೆ ಆಯಿತು, ಗಾಡಿ ಮೂವ್ ಆಗುತ್ತೆ. ಮತ್ತು ನೀವು ಎಕ್ಸ್ಲೇಟರ್ ಮಾಡಿ ಡೈರೆಕ್ಟ್ ಗೇರನ್ನು ಇಟ್ಕೊಂಡು ಸೆಕೆಂಡ್ ಹಾಕಿದ್ರೆ ಆಯಿತು, ಮತ್ತೆ ಎಕ್ಸ್ಲೇಟರ್ ಮಾಡಿದ್ರೆ ಮೂವ್ ಆಗುತ್ತೆ, ಅದೇ ಥರ. ಮತ್ತು ಏನು ಡಿಫ್ರೆನ್ಸ್ ಇಲ್ಲ, ಕ್ಲಚ್ ಒಂದಿರೋದಿಲ್ಲ. ಆದರೆ ಇದರಲ್ಲಿ ಇನ್ಬಿಲ್ಟ್ ಕ್ಲಚ್ ಇರುತ್ತೆ. ಅದು ಹೇಗೆ ಅಂದರೆ ಇದರಲ್ಲಿ ಸೆನ್ಸರ್ ಇರುತ್ತೆ, ನೀವು ಗೇರ್ನ ಜಸ್ಟ್ ಮೂವ್ ಮಾಡ್ತಿದ್ದ ಹಾಗೆ ಅದು ಕ್ಲಚ್ನ ಎಂಗೇಜ್ ಮಾಡಿಬಿಡುತ್ತೆ, ಮತ್ತು ನೀವು ರಿಲೀಸ್ ಮಾಡ್ತಿದ್ದಾಗ ಡಿಸ್ಎಂಗೇಜ್ ಮಾಡುತ್ತೆ, ಎಲ್ಲ ಅದೇ ಮಾಡುತ್ತೆ. ಸ್ವಲ್ಪ ಆಟೋಮೆಟಿಕ್ ಥರನೇ, ಆದರೆ ಫುಲ್ಲಿ ಆಟೋಮೆಟಿಕ್ ಅಲ್ಲ. ಇದು ಅಷ್ಟೊಂದು ನಿಮಗೆ ಯೂಸ್ ಆಗೋದಿಲ್ಲ, ಯಾಕಂದರೆ ನೀವು ಮ್ಯಾನ್ಯುಯಲ್ ತೊಗೋಬೋದು, ಇಲ್ಲ ಆಟೋಮೆಟಿಕ್ ತೊಗೊಳ್ಬೋದು. ಒಂದು ಕ್ಲಚ್ಗೋಸ್ಕರ ನೀವು ಮತ್ತೆ ಮ್ಯಾನ್ಯುಯಲ್ನ ಯೂಸ್ ಮಾಡಬೇಕಾಗುತ್ತದೆ. ಇದು ಹೆಚ್ಚಿನದಾಗೆಲ್ಲ ಸಿಟಿಯಲ್ಲಿ ಟ್ರಾಫಿಕಲ್ಲಿ ಯೂಸ್ ಮಾಡೋರೆಲ್ಲ ಮಾಡ್ತಾರೆ. ಯಾಕಂದರೆ ಇದು ಮೈಲೇಜ್ ಸ್ವಲ್ಪ ಆಟೋಮೆಟಿಕ್ಗಿಂತ ಸ್ವಲ್ಪ ಒಳ್ಳೆ ಬರ್ತದೆ, ಜಾಸ್ತಿ ಡಿಫ್ರೆನ್ಸ್ ಏನಾಗೋದಿಲ್ಲ ಮೈಲೇಜ್ ಮ್ಯಾನ್ಯುಯಲ್ಗಿಂತ. ಯಾಕಂದರೆ ಇದು ನಿಮ್ಮ ಕಂಟ್ರೋಲಲ್ಲೇ ಇರುತ್ತೆ. ಈಗ ನೀವು RPM ಎಲ್ಲ ನೀವು ಎಷ್ಟಲ್ಲಿ ಓಡಿಸ್ತೀರಾ ನಿಮ್ಮ ಮೇಲೆ ಡಿಪೆಂಡ್. ಮೈಲೇಜ್ ಬೇಕಂದರೆ ಲೋ RPM ಎಲ್ಲೂ ಸಹಿತ ಓಡಿಸ್ಬೋದು. IMT ಗೇರ್ ಬಾಕ್ಸಲ್ಲಿ ನಿಮಗೆ ಮೇಂಟೆನೆನ್ಸ್ ಏನು ಅಷ್ಟೊಂದು ಜಾಸ್ತಿ ಆಗೋದಿಲ್ಲ. ಆದರೆ ಏನಂದರೆ ಸೆನ್ಸರ್ ಒಂದು ಎಷ್ಟು ಲೈಫ್ ಇದೆ ಅಂತ ಹೇಳಕ್ಕೆ ಬರೋದಿಲ್ಲ. ಯಾಕಂದರೆ ಇದರಲ್ಲಿ ಒಂದು ಸೆನ್ಸರ್ ಇದೆ, ಕಿಯಾ ಮತ್ತು ಹ್ಯುಂಡೈ ಕಂಪ್ನಿಯವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂದರೆ ಸೆನ್ಸರ್ ಲೈಫ್ ಒಳ್ಳೆ ಇರ್ಬೋದು ಅಂತ ಅನ್ಕೊಳ್ತೀನಿ. ಯಾಕಂದರೆ ಅವ್ರದ್ದು ಮೇಂಟೆನೆನ್ಸ್ ಎಲ್ಲ ಸ್ವಲ್ಪ ಒಳ್ಳೆ ಇದೆ, ಸರ್ವಿಸ್ ಎಲ್ಲ, ಸೇಲ್ಸ್ ಎಲ್ಲ. ಈಗ ನೀವು ಗೇರ್ ಅಂದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗಿದ್ದರೆ ಮತ್ತೊಂದು ಸಲ ಹೇಳ್ತೀನಿ. ನೀವು ಇದನ್ನು ಓಡಿಸೋದು ಹೇಗೆ ಅಂದರೆ, ಈಗ ನೀವು ಸ್ಟಾರ್ಟ್ ಮಾಡಿದ್ರೆ ಬ್ರೇಕ್ನ ಪ್ರೆಸ್ ಮಾಡಿ ಫಸ್ಟ್ ಗೇರ್ ಹಾಕಿ, ನಂತರ ಬ್ರೇಕ್ನ ರಿಲೀಸ್ ಮಾಡಿ ಗಾಡಿ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತೆ ಎಕ್ಸ್ಲೇಟರ್ ಮಾಡಿ, ಮತ್ತೆ ಸೆಕೆಂಡ್ ಗೇರ್ಗೆ ಶಿಫ್ಟ್ ಮಾಡಿ, ಮತ್ತೆ ಎಕ್ಸ್ಲೇಟರ್ ಕೊಡಿ, ಮತ್ತೆ ತರ್ಡ್ ಗೇರ್ಗೆ ಶಿಫ್ಟ್ ಮಾಡಿ, ಮತ್ತೆ ಎಕ್ಸ್ಲೇಟರ್ ಕೊಡಿ. ಮ್ಯಾನ್ಯುಯಲ್ ಥರನೇ, ಆದರೆ ಕ್ಲಚ್ ಒಂದಿರೋದಿಲ್ಲ. ಕ್ಲಚ್ ನಾ ಹೇಳಿದಾಗ ಇದೇ ಸೆನ್ಸರಲ್ಲೇ ಎಂಗೇಜ್ ಮತ್ತು ಡಿಸ್ಎಂಗೇಜ್ ಆಗುತ್ತೆ. ಈಗ ನೀವೇನಾದರೂ ತರ್ಡ್ ಗೇರಲ್ಲಿ, ಫೋರ್ತ್ ಗೇರಲ್ಲಿ ಹೋಗ್ತಾ ಇದ್ರಿ, ಸಡನ್ನಾಗಿ ಏನಾದರೂ ಗಾಡಿ ಅಡ್ಡ ಬಂತು, ನೀವು ಬ್ರೇಕ್ ಪ್ರೆಸ್ ಮಾಡಿದ್ರಿ, ಗಾಡಿ ಸ್ಲೋ ಆಯಿತು, ಅವಾಗ ಏನಾಗುತ್ತೆ ಅಂದರೆ ನಿಮ್ಮದು ಏನು ಡಿಸ್ಪ್ಲೇ ಇದೆಯಲ್ಲ, ಡಿಸ್ಪ್ಲೇದಲ್ಲೇ ತೋರಿಸುತ್ತೆ ಗೇರ್ನ ಡೌನ್ ಮಾಡಿ ಅಂತ. ನೀವು ಅವಾಗ ಫಸ್ಟ್ ಅಥವಾ ಸೆಕೆಂಡ್ ಫಸ್ಟ್ ಗೇರಲ್ಲಿ ಮಾಡಿ ಇಟ್ಕೊಳ್ಳಿ. ನೀವು ಗಾಡಿ ಕಂಪ್ಲೀಟಾಗಿ ಸ್ಟಾಪ್ ಆಯಿತು ಅಂದರೆ ಡೈರೆಕ್ಟ್ ಫಸ್ಟ್ ಗೇರ್ಗೆ ಶಿಫ್ಟ್ ಮಾಡಿ ಬ್ರೇಕ್ ಮೇಲೆ ಕಾಲು ಇಟ್ಕೊಂಡ್ರೆ ಆಯಿತು, ಗಾಡಿ ಏನು ಆಫ್ ಆಗೋದಿಲ್ಲ. ಮತ್ತು ನೀವು ಬ್ರೇಕ್ನ ರಿಲೀಸ್ ಮಾಡಿದರೆ ಗಾಡಿ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈಗ ನೀವು ರಿವರ್ಸ್ ಹಾಕಬೇಕು ಅಂದರೆ ಹಾಗೆ ನ್ಯೂಟ್ರಲ್ ಮಾಡಿ ಡೈರೆಕ್ಟ್ ರಿವರ್ಸ್ಗೆ ಹಾಕಿ ಬ್ರೇಕ್ನ ಪ್ರೆಸ್ ಮಾಡಿ ಇಟ್ಕೊಳ್ಳಿ, ಡೈರೆಕ್ಟ್ ರಿವರ್ಸ್ಗೆ ಹಾಕಿ ಬ್ರೇಕ್ನ ರಿಲೀಸ್ ಮಾಡಿದ್ರೆ ರಿವರ್ಸ್ ಹೋಗುತ್ತೆ.
ಇದು ಓಡಿಸೋದು ತುಂಬ ಈಸಿ, ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಆದರೆ ನೀವು ಒಂದ್ಸಲ ಓಡಿಸಿದ್ಮೇಲೆ ನಿಮ್ಗೆ ಅಡ್ಜಸ್ಟ್ ಆಗೇ ಹೋಗ್ತದೆ. ಟ್ರಾನ್ಸ್ಮಿಷನ್ ಬಗ್ಗೆ ಹೇಳೋದಾದ್ರೆ AMT ಅಂತ. AMT ಅಂದರೆ ನೀವು ಜಾಸ್ತಿ ಸುಜುಕಿ ಗಾಡಿಯಲ್ಲಿ ನೋಡಿರ್ತೀರ. AMT ಮತ್ತು ಆಟೋಮೆಟಿಕ್ ಏನಿದೆಯಲ್ಲ, ಎರಡು ಬೇರೆ ಬೇರೆ. ಕೆಲವರು ಆಟೋಮೆಟಿಕ್ ಮತ್ತು AMT ಒಂದೇ ಅಂತ ತಿಳ್ಕೊಂಡಿರ್ತಾರೆ, ಆದರೆ ಇದರಲ್ಲಿ ತುಂಬ ಡಿಫ್ರೆನ್ಸ್ ಇದೆ. ಇನ್ನು ನೆಕ್ಸ್ಟ್ ನಿಮ್ಗೆ ಹೇಳ್ತೇನೆ AMT ಮತ್ತು ಆಟೋಮೆಟಿಕಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂತ. ಈ AMT ಗೇರ್ ಬಾಕ್ಸ್ ಏನಿದೆ ಇದರಲ್ಲಿ ಕ್ಲಚ್ ಇರೋದಿಲ್ಲ, ಆಟೋಮೆಟಿಕ್ ಥರನೇ. ಆದರೆ ಈ ಗೇರ್ ಬಾಕ್ಸಲ್ಲಿ ನಿಮಗೆ ಪಾರ್ಕ್ ಆಪ್ಷನ್ ಇರೋದಿಲ್ಲ, ಮತ್ತೆಲ್ಲ ಸೇಮ್ ಆಟೋಮೆಟಿಕ್ ಥರನೇ ಇರುತ್ತೆ. AMT ನಿಮಗೆ ಸಿಂಪಲ್ಲಾಗಿ ಹೇಳೋದಾದರೆ ಇದು ಮ್ಯಾನ್ಯುವಲ್ ಗೇರ್ ಬಾಕ್ಸ್ನ, ಇದಕ್ಕೆ ಒಂದು ಸಿಂಪಲ್ಲಾಗಿ ಬ್ರೇನ್ ಕೊಟ್ಟಿರ್ತಾರೆ ಅಂತ ತಿಳ್ಕೊಳ್ಳೋಣ. ಯಾವ ಸ್ಪೀಡಲ್ಲಿ ಎಷ್ಟನೇ ಗೇರಲ್ಲಿ ಇರಬೇಕು, ಅಥವಾ ನೀವು ಹಾರ್ಡ್ ಎಕ್ಸಲೇಷನ್ ಮಾಡಿದ್ರೆ ಯಾವ ಗೇರ್ಗೆ ಚೇಂಜ್ ಮಾಡಬೇಕು ಅಂತ ಇದರಲ್ಲಿ ಸ್ವಲ್ಪ ಕೋಡಿಂಗ್ ಮಾಡಿರ್ತಾರೆ, ಯಾವ್ಯಾವ ಡಾಟಾ ಎಲ್ಲ ಇನ್ಪುಟ್ ಮಾಡಿರ್ತಾರೆ. ಅಂದರೆ ನೀವು ಎಷ್ಟು ಎಕ್ಸಲೇಟರ್ ಕೊಟ್ಟಾಗ ಎಷ್ಟು ಗೇರಲ್ಲಿ ಇರಬೇಕಾಗ್ತದೆ, ಗೇರ್ನ ಎಕ್ಸಲೇಟರ್ ಸ್ಲೋ ಮಾಡಿದ್ರೆ ಯಾವ ಗೇರಲ್ಲಿ ಬಂದಿರಬೇಕು, ಇಷ್ಟೇ ಇದು. ಆದರೆ ಇದರಲ್ಲಿ ಆಟೋಮೆಟಿಕ್ ಥರ ನಿಮಗೆ ಗೇರ್ ಶಿಫ್ಟಿಂಗ್ ಏನಿದೆಯಲ್ಲ ಸ್ಪೀಡಾಗಿ ಆಗೋದಿಲ್ಲ, ಇದರಲ್ಲಿ ಸ್ವಲ್ಪ ಲ್ಯಾಗ್ ಆಗ್ತದೆ. ಯಾಕಂದರೆ ಇದು ಫುಲ್ಲಿ ಆಟೋಮೆಟಿಕ್ ಆಗಿರೋದಿಲ್ಲ. ಇದು ಕಾಸ್ಟ್ ಸಹಿತ ನಿಮ್ದು ಆಟೋಮೆಟಿಕ್ ಗೇರ್ ಬಾಕ್ಸ್ ಏನಿದೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಇರುತ್ತೆ. ಇದನ್ನು ನೀವು ಹೆಚ್ಚಾಗಿ ನೀವು 10 ಲಕ್ಷದ ಒಳಗಡೆ ಏನೇನು ಗಾಡಿ ಇದೆಯಲ್ಲ ಅದರಲ್ಲೆಲ್ಲ ಜಾಸ್ತಿ AMTನೇ ಯೂಸ್ ಮಾಡ್ತಾರೆ. ಯಾಕಂದರೆ ಇದ್ರ ಕಾಸ್ಟ್ ಆಲ್ಮೋಸ್ಟ್ ಹಾಫ್ ಆಗಿರುತ್ತೆ. ಅದು ನಿಮಗೆ ಆಟೋಮೆಟಿಕ್ ಗೇರ್ ಬಾಕ್ಸ್ 1,20,000 ಆದರೆ ಇದು ನಿಮಗೆ ಒಂದು 60,000, ಹತ್ತತ್ರ ಅರ್ಧ ಡಿಫ್ರೆನ್ಸ್ ಆಗ್ತದೆ AMT ಗೇರ್ ಬಾಕ್ಸಲ್ಲಿ. ಇದರಲ್ಲಿ 2 ಆ್ಯಕ್ಚುಯೇಟರ್ ಇರುತ್ತೆ. ಒಂದು ಆ್ಯಕ್ಚುಯೇಟರ್ ಏನು ಮಾಡುತ್ತೆ ಅಂದರೆ ಗೇರ್ ಶಿಫ್ಟ್ ಮಾಡುತ್ತೆ, ಅಂದರೆ ಯಾವಾಗ ಯಾವ ಗೇರಲ್ಲಿ ಇರಬೇಕಂತ ಅದು ಡಿಸೈಡ್ ಮಾಡುತ್ತೆ. ಮತ್ತೊಂದು ಆ್ಯಕ್ಚುಯೇಟರ್ ಇದೆ, ಅದು ಕ್ಲಚ್ನ ಪ್ರೆಸ್ ಮಾಡ್ತಾ ಇರ್ತದೆ. ಅಂದರೆ ಯಾವ ಟೈಮಲ್ಲಿ ಯಾವಾಗ ಕ್ಲಚ್ ಪ್ರೆಸ್ ಮಾಡಬೇಕು ಅದೆಲ್ಲ ಆ್ಯಕ್ಚುಯೇಟರೇ ನೋಡ್ಕೊಳ್ತದೆ. ಇದರಲ್ಲಿ ಮೇನ್ ಅಡ್ವಾಂಟೇಜ್ ಏನು ಅಂದರೆ ಇದು ಓಡಿಸೋದೇನಿದೆ ತುಂಬ ಈಸಿ, ಆಟೋಮೆಟಿಕ್ ಥರನೇ. ಕೆಲವರು ಆಟೋಮೆಟಿಕ್ ತೊಗೊಳ್ಬೇಕಂತ ಇರ್ತಾರೆ, ಆದರೆ ಕಾಸ್ಟ್ ಜಾಸ್ತಿ ಇರುತ್ತೆ. ನಿಮ್ದು 10 ಲಕ್ಷದ ಕೆಳಗಡೆ ಏನೇನು ಗಾಡಿ ಇದೆ ಹೆಚ್ಚಿನದಾಗೆಲ್ಲ AMTನೇ ಇರುತ್ತೆ, ಅವ್ರಿಗೆಲ್ಲ ಇದು ಒಳ್ಳೆ ಆಗ್ತದೆ. ಯಾಕಂದರೆ ಒಂದ್ಸಲ ಡ್ರೈವ್ ಗೇರಲ್ಲಿ ಹಾಕಿ ಓಡಿಸಿದ್ರೆ ನೀವು ನಾರ್ಮಲ್ ಸ್ಕೂಟಿ ಥರನೇ ಓಡಿಸ್ಬೋದು. ಇದು ಓಡಿಸೋದು ಸಹಿತ ತುಂಬ ಈಸಿ, ಆದರೆ ಮೈಲೇಜ್ ಸ್ವಲ್ಪ ಮ್ಯಾನ್ಯುವಲ್ಗಿಂತ ಕಡಿಮೆ ಇರ್ತದೆ. ಜಾಸ್ತಿ ಯಾರು ನೀವು ಟ್ರಾಫಿಕಲ್ಲೆಲ್ಲ ಓಡಿಸ್ತೀರಾ ಅಥವಾ ನೀವು ಬೆಂಗಳೂರು ಸಿಟಿಯಲ್ಲಿ ಇದ್ದೀರಾ ಅವರೆಲ್ಲ AMT ಅದು ಮತ್ತು ಆಟೋಮೆಟಿಕನ್ನೇ ಪ್ರಿಪೇರ್ ಮಾಡ್ತಾರೆ. ಯಾಕಂದರೆ ನೀವು ಇಡೀ ಹೊತ್ತು ಗೇರ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ, ಕ್ಲಚ್ ಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ. ಇದು ಓಡಿಸೋದು ಹೇಗೆ ಅಂದರೆ ತುಂಬ ಈಸಿ. ನೀವು ಗಾಡಿ ಸ್ಟಾರ್ಟ್ ಮಾಡ್ತೀರಾ, ಬ್ರೇಕ್ ಮೇಲೆ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಬ್ರೇಕ್ ಕಾಲನ್ನ. ನೆಕ್ಸ್ಟ್ ಇದನ್ನು ಗೇರ್ ಬಾಕ್ಸಲ್ಲಿ ಏನಿದೆ ಗೇರ್ನ ತಗೊಂಡು D ಅಂತ ಇರುತ್ತೆ, Dಗೆ ಶಿಫ್ಟ್ ಮಾಡಿದರೆ ಆಯಿತು. ನೆಕ್ಸ್ಟ್ ಏನಿದ್ರೆ ನೀವು ನಾರ್ಮಲ್ ಸ್ಕೂಟಿ ಓಡಿಸ್ತೀರಲ್ಲ ಅದೇ ಥರ ಬ್ರೇಕ್ನ ರಿಲೀಸ್ ಮಾಡಿ ಗಾಡಿ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಎಕ್ಸ್ಲೇಟರ್ನ ಕೊಡ್ತಾ ಇದ್ರೆ ಆಯ್ತು. ನೀವು ಏನಾದರೂ ಸಡನ್ನಾಗಿ ಏನಾದರೂ ಅಡ್ಡ ಬಂತು ನಿಲ್ಲಿಸ್ಬೇಕಂದ್ರೆ ಜಸ್ಟ್ ಬ್ರೇಕ್ನ ಪ್ರೆಸ್ ಮಾಡಿ ಗಾಡಿ ನಿಲ್ಲುತ್ತೆ, ಮತ್ತೆ ಬ್ರೇಕ್ನ ರಿಲೀಸ್ ಮಾಡಿದ್ರೆ ಗಾಡಿ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೀವು ಮತ್ತೇನು ಶಿಫ್ಟ್ ಮಾಡೋದಿಲ್ಲ, ಕ್ಲಚ್ ಓದೋದಿಲ್ಲ, ಏನೂ ಇಲ್ಲ, ನಾರ್ಮಲ್ ಸ್ಕೂಟಿ ಥರ ಓಡಿಸ್ಬೋದು, ಆರಾಮಾಗಿ ಟ್ರಾಫಿಕಲ್ಲೆಲ್ಲ ಓಡಿಸ್ಬೋದು. ಈಗ ನೀವೇನಾದರೂ ಸ್ಪೋರ್ಟ್ಸ್ ಮೋಡೆಲ್ಲ ಓಡಿಸ್ಬೇಕಂದ್ರೆ ಅಲ್ಲಿ ಆಪ್ಷನ್ ಕೂಡ ಇರುತ್ತೆ. ನೀವು ಅದರಲ್ಲಿ ಸ್ಪೋರ್ಟ್ S ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ಮ್ಯಾನ್ಯುವಲ್ ಥರನೂ ಓಡಿಸ್ಬೋದು, ಪ್ಲಸ್ ಮೈನಸ್ ಥರ. ಇದು ಅಡ್ವಾಂಟೇಜ್ ಅಂದರೆ ನಾವು ಹೇಳಿದಾಗೆ ಸಿಟಿಯಲ್ಲಿ ಯಾರು ಓಡಿಸ್ತೀರಾ ಅವ್ರಿಗೆ ಒಳ್ಳೆಯದು. ಹೈವೇದೆಲ್ಲ ಓಡಿಸೋರಿಗೆ ನಾವು ಜಾಸ್ತಿ ರೆಕಮೆಂಡ್ ಮ್ಯಾನ್ಯುವಲನ್ನು ಮಾಡ್ತೀವಿ, ಯಾಕಂದರೆ ಮ್ಯಾನ್ಯುವಲಲ್ಲಿ ನಿಮ್ಗೆ ಮೈಲೇಜ್ ಸಹಿತ ಜಾಸ್ತಿ ಬರ್ತದೆ. ಹೇಳ್ತಾ ಇರೋದು ಆಟೋಮೆಟಿಕ್ ಗೇರ್ ಬಾಕ್ಸ್ ಅಂತ. ಆಟೋಮೆಟಿಕ್ ಏನಿದೆ AMTಗಿಂತ ಬೇರೆ ಇದೆ. ಆಟೋಮೆಟಿಕ್ AMTದ ಒಂದು ಅಡ್ವಾನ್ಸ್ ವರ್ಷನ್ ಅಂತಲೇ ಹೇಳ್ಬೋದು. ಯಾಕಂದರೆ ನಿಮ್ಮ AMTಯಲ್ಲಿ ನೀವು ಫಸ್ಟ್ ಗೇರಿಂದ ಸೆಕೆಂಡ್ ಗೇರಿಗೆ ಏನು ಶಿಫ್ಟ್ ಆಗುತ್ತಲ್ಲ ಅದು ಸ್ವಲ್ಪ ಜರ್ಕ್ ಆಗುತ್ತೆ ಮತ್ತು ಲ್ಯಾಗ್ ಆಗುತ್ತೆ. ಸಪೋಸ್ ನೀವು ಈಗ ಎಕ್ಸ್ಲೇಟರ್ ಮಾಡ್ತಾ ಇದ್ದೀರಾ, ಈಗ 3ರಿಂದ 4th ಗೇರ್ಗೆ ಹೋಗ್ಬೇಕು, ಆವಾಗ ನಿಮಗೆ ಜರ್ಕ್ ಫೀಲ್ ಆಗುತ್ತೆ ಮತ್ತು ಲ್ಯಾಗ್ ಆಗುತ್ತೆ, ಬೇಗ ಗೇರ್ ಚೇಂಜ್ ಆಗೋದಿಲ್ಲ. ಆದರೆ ನೀವು ಆಟೋಮೆಟಿಕ್ ಆದರೆ ನಿಮ್ಗೆ ಸ್ಮೂತಾಗಿ ಗೇರ್ ಚೇಂಜ್ ಆಗುತ್ತೆ. ನೀವು ಇದು ಇನೋವಾ, ಫಾರ್ಚುನರ್, XUV 700 ಎಲ್ಲ ನೋಡ್ಬೋದು, ಅದರಲ್ಲೆಲ್ಲ ಆಟೋಮೆಟಿಕ್ ಗೇರ್ ಬಾಕ್ಸ್ ಇರುತ್ತೆ, ಗೇರೆಲ್ಲ ಸಿಕ್ಕಾಪಟ್ಟೆ ಸ್ಮೂತ್ ಆಗುತ್ತೆ. ಅದೇ ನೀವು ಶಿಫ್ಟ್ ಮತ್ತು ಈ ಬಲೇನೋ ಎಲ್ಲ ಆಟೋಮೆಟಿಕ್ ತೊಗೊಂಡ್ರೆ ಅದರಲ್ಲೆಲ್ಲ AMT ಇರುತ್ತೆ, ಅದು ಸ್ವಲ್ಪ ಜರ್ಕ್ ಹೊಡೆಯುತ್ತೆ. ಇದರಲ್ಲಿ ಮತ್ತೆ ನೀವೇನಾದರೂ ಟಾರ್ಕ್ ಕನ್ವರ್ಟರ್ ಇದ್ದರೆ ಆಟೋಮೆಟಿಕಲ್ಲಿ ನಿಮಗೆ ಪೆಡಲ್ ಶಿಫ್ಟರ್ ಅಂತ ಬರುತ್ತೆ. ಪೆಡಲ್ ಶಿಫ್ಟರ್ ಅಂದರೆ ನಿಮಗೆ ಸ್ಟೇರಿಂಗಲ್ಲಿ 2 ಬಟನ್ ಇರುತ್ತೆ, ನೋಡ್ತಿರ್ಬೋದು ನೀವು. ಫಾರ್ಚುನರೆಲ್ಲ ಇದೆ, ರೈಟ್ ಸೈಡ್ ಪ್ಲಸ್ ಇರುತ್ತೆ, ಲೆಫ್ಟ್ ಸೈಡ್ ಮೈನಸ್ ಇರುತ್ತೆ. ಅದೇನಂದರೆ ನೀವು ಮ್ಯಾನ್ಯುವಲ್ ಥರನೂ ಕಂಟ್ರೋಲ್ ಮಾಡ್ಬೋದು, ನೀವೇ ಯಾವ ಗೇರಲ್ಲಿ ಎಷ್ಟು ಸ್ಪೀಡಲ್ಲಿ ಓಡಿಸ್ಬೋದು ಅಂತ ಡಿಸೈಡ್ ಮಾಡ್ಬೋದು. ಇದು ನೀವು ಸಿಟಿಲೆಲ್ಲ ಓಡಿಸ್ತೀರ ಅಂದರೆ ನಿಮಗೆ ಒಳ್ಳೆ ಆಗ್ತದೆ, ಯಾಕಂದರೆ ನೀವು ಕ್ಲಚ್ಚೆಲ್ಲ ಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ. ಆಟೋಮೆಟಿಕ್ ಗೇರ್ ಬಾಕ್ಸ್ ಏನಿದೆ ಅದು ಯೂಸ್ ಮಾಡೋದು ತುಂಬ ಈಸಿ, AMT ಥರನೇ ಸ್ವಲ್ಪ. ಇದರಲ್ಲಿ ಪಾರ್ಕ್ ಆಪ್ಷನ್ ಇರುತ್ತೆ, AMTಯಲ್ಲಿ ನಿಮಗೆ ಪಾರ್ಕ್ ಆಪ್ಷನ್ ಒಂದಿರೋದಿಲ್ಲ. ನೀವು ಗಾಡಿ ಸಪೋಸ್ ಈಗ ಗಾಡಿ ಸ್ಟಾರ್ಟ್ ಮಾಡ್ತೀರಾ, ಬ್ರೇಕ್ ಮೇಲೆ ಕಾಲನ್ನು ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀರಾ, ಗೇರ್ ಏನಿದೆ ಅದನ್ನು Dಗೆ ತಂದು ಇಡಿ. ನೆಕ್ಸ್ಟ್ ಬ್ರೇಕ್ನ ರಿಲೀಸ್ ಮಾಡಿ ಗಾಡಿ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೆಕ್ಸ್ಟ್ ಎಕ್ಸ್ಲೇಟರ್ ಮಾಡ್ತಾ ಇದ್ರೆ ಆಯಿತು, ಗಾಡಿ ಮೂವ್ ಆಗ್ತಾನೆ ಇರ್ತದೆ. ಈಗ ನಿಲ್ಲಿಸ್ಬೇಕಂದ್ರೆ ಗಾಡಿ ಎಕ್ಸ್ಲೇಟರ್ ಬಿಟ್ಟು ಕಾಲಿಗೆ ಬ್ರೇಕ್ನ ಪ್ರೆಸ್ ಮಾಡಿ, ನೆಕ್ಸ್ಟ್ ಗಾಡಿ ಸ್ಟಾಪ್ ಆಗುತ್ತೆ, ಅದನ್ನ ನೀವು ಪಾರ್ಕಿಂಗಲ್ಲಿ ಹಾಕಿ ನಿಲ್ಲಿಸ್ಬೋದು. ಇದು ಓಡಿಸೋದೇನಿದೆ ತುಂಬ ಈಸಿ. ನೀವೇನಾದರೂ ಸಿಟಿ ಟ್ರಾಫಿಕಲ್ಲೆಲ್ಲ ಇರ್ತೀರಾ ಅಂದರೆ ನೀವು ಜಾಸ್ತಿ ಆಟೋಮೆಟಿಕ್ ತಗೊಳ್ಳೋದು ಒಳ್ಳೆಯದು. ಯಾಕಂದರೆ ನಿಮಗೆ ಇಡೀ ಹೊತ್ತು ಕ್ಲಚ್ ಹೊತ್ತು ಅವಶ್ಯಕತೆಯೂ ಇರೋದಿಲ್ಲ, ತುಂಬ ಆರಾಮಾಗಿ ಓಡಿಸ್ಬೋದು. ನೀವು ಏನಾದರೂ ಜಾಸ್ತಿ ಕಾಸ್ಟ್ಲಿ ಗಾಡೀಸ್ ಎಲ್ಲ ಏನಿದೆ, ಲಕ್ಸುರಿ ಕಾರ್ಸ್ ಎಲ್ಲ, ಅದರಲ್ಲೆಲ್ಲ ಮ್ಯಾನ್ಯುವಲ್ ಆಪ್ಷನ್ನೇ ಇರೋದಿಲ್ಲ, ಫುಲ್ಲಿ ಆಟೋಮೆಟಿಕ್ ಆಪ್ಷನ್ ಮಾತ್ರ ಇರ್ತದೆ. ಯಾಕಂದರೆ ಇದು ಸ್ವಲ್ಪ ಓಡಿಸೋದೆಲ್ಲ ಸ್ಮೂತ್ ಆಗುತ್ತೆ. ಮತ್ತು ಇದು ಗೇರ್ ಶಿಫ್ಟ್ ಏನಿದೆ AMTಗಿಂತ ಒಳ್ಳೆಯದು, ನಿಮಗೆ ಫೀಲ್ ಆಗೋದಿಲ್ಲ, ನಿಮಗೆ ಎಲ್ಲೂ ಜರ್ಕ್ ಆಗೋದಿಲ್ಲ. ಗೇರ್ ಶಿಫ್ಟ್ ಏನಿದೆ ಫುಲ್ಲಿ ಸ್ಮೂತಾಗಿ ಆಗುತ್ತೆ. ನೀವೇನಾದರೂ ಆಟೋಮೆಟಿಕ್ ತಗೊಳ್ಳೋ ಪ್ಲ್ಯಾನಲ್ಲಿದ್ದರೆ AMTಗಿಂತ ಜಾಸ್ತಿ ಆಟೋಮೆಟಿಕ್ ವರ್ಷನೇ ತಗೊಳ್ಳಿ.
ಯಾಕಂದರೆ ಆಟೋಮೆಟಿಕ್ ನಿಮ್ಗೆ ಓಡಿಸೋದಕ್ಕೆ ಒಳ್ಳೆ ಆಗ್ತದೆ. ಸ್ಪೋರ್ಟ್ಸ್ ಮೋಡೆಲ್ಲ ಆಪ್ಷನ್ ಇರ್ತದೆ. ನೀವು ಹೈ ಎಂಡ್ ಗಾಡಿನೆಲ್ಲ ತಗೊಂಡ್ರೆ ಅದು RPM ಎಲ್ಲ ಸ್ವಲ್ಪ ಜಾಸ್ತಿ ತನಕ ಹೋಗಿ ಗೇರ್ ಶಿಫ್ಟ್ ಆಗುತ್ತೆ. ಲಾಸ್ಟಲ್ಲಿ ನಾವೇನು ರೆಕಮೆಂಡ್ ಮಾಡೋದಂದರೆ, ನೀವು ಜಾಸ್ತಿ ಹೈವೇದಲ್ಲಿ ಓಡಿಸೋದಿದ್ರೆ ನೀವು ಮ್ಯಾನ್ಯಲ್ ಅಂತ ತಗೊಳ್ಳಿ. ನೀವೇನಾದರೂ ಜಾಸ್ತಿ ಟ್ರಾಫಿಕಲ್ಲಿ ಓಡಿಸ್ತೀರಾ ಅಂದರೆ AMT ಅಥವಾ ಆಟೋಮೆಟಿಕ್ ತಗೊಳ್ಳಿ. ನಿಮಗೆ IMT ಒಂದು ಅಷ್ಟೊಂದು ಯೂಸ್ ಆಗೋದಿಲ್ಲ, ಯಾಕಂದರೆ ಅದು ಅತ್ಲಾಗೆ ಮ್ಯಾನ್ಯುಯಲ್ಲು ಅಲ್ಲ, ಇತ್ಲಾಗೆ ಆಟೋಮೆಟಿಕ್ಕು ಅಲ್ಲ, ನಿಮ್ಗೆ ಅದು ಅಷ್ಟೊಂದು ಯೂಸ್ ಆಗೋದಿಲ್ಲ. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.